ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಾದಿ ಪ್ರಮುಖರಿಗೆ ಭಕ್ತಿಯಿಂದ ವಂದಿಸಿ, ಬೀಳೂರಿನ ಆರಾಧ್ಯ ಪರಮ ಪೂಜನೀಯ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪಿ ರಾಜಯೋಗಿ ಗುರು ಬಸವ ಮಹಾಶಿವಗಳನ್ನು ಭಕ್ತಿಯಿಂದ ಧ್ಯಾನಿಸಿ, ಉಮ್ರಾಣಿಯ ಶ್ರೀಮಠದ ಆರಾಧ್ಯ ಪರಮ ಪೂಜನೀಯರಾದ ಗುರು ಶಿವಲಿಂಗೇಶ್ವರ ಮಹಾಸ್ವಾಮೀಜಿಯವರ ಕರ್ತೃಗದ್ದುಗೆಗೂ ನಮಿಸಿ, ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ಪ್ರವಚನವನ್ನು ನೀಡ್ತಾ ಇರುವಂತಹ ತಾಳಿಕೋಟೆಯ ಅನ್ನದಾನೇಶ್ವರ ಸಂಸ್ಥಾನ ಮಠದ ಪರಮ ಪೂಜ್ಯರಾದಂತಹ ಶಟಸ್ಥಲ ಬ್ರಹ್ಮಿ ಜಯಸಿದ್ದೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳವರ ಸನ್ನಿಧಾನಕ್ಕೆ ಭಕ್ತಿಯ ನಮನಗಳನ್ನು ಸಮರ್ಪಿಸಿ, ಸಂಗೀತ ಬಳಗದವರಿಗೂ ವಂದಿಸಿ, ಶ್ರದ್ಧೆಯಿಂದ ಪ್ರವಚನವನ್ನು ಕೇಳಲಿಕ್ಕೆ ಆಗಮಿಸಿರುವ ತಮ್ಮೆಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು. ಇಲ್ಲಿಯವರೆಗೆ ತಾವೆಲ್ಲ ಕೇಳಿದ್ದು ಮಹಾತ್ಮರ ಚರಿತ್ರೆ. ಯಾರಿಗೆ ಮಹಾತ್ಮರಂತಾರೆ ಅನ್ನೋದು ಮೊದಲನೇ ಪ್ರಶ್ನೆ. ಆ ಪ್ರಶ್ನೆಗೆ ಉತ್ತರ ಮಹಾನ್ ಆತ್ಮ ಯಸ್ಯ ಸಹ ಮಹಾತ್ಮ. ಯಾರ ಮನಸ್ಸು ಬಹಳ ದ್ವಾಡದಲ್ಲ ಅವರಿಗೆ ಮಹಾತ್ಮರು ಅಂತ ಕರೀತಾರೆ. ಮನೆಯಲ್ಲಿ 2 ರೊಟ್ಟಿದ್ದು ಅಂದ್ರೆ ಯಾರೋ ಒಬ್ಬರು ಭಿಕ್ಷೆಯನ್ನು ಕೇಳಲಿಕ್ಕೆ ಬಂದ್ರೆ ಮೊದಲ ಭಿಕ್ಷುಕನ ಹೊಟ್ಟೆ ತುಂಬಲಿ ಅಂತ ಅವಾಗ ನೀಡಿದರು ಅಂದ್ರೆ ಅವರು ಮಹಾತ್ಮರು. ಮೊದಲು ನಮ್ಮ ಹೊಟ್ಟೆ ತುಂಬಲಿ, ಮುಂದಿಂದ ಏನಾದರೂ ಆಗಲಿ ಅಂತ ಉಪೇಕ್ಷೆ ಮಾಡುವಂಥವರು ಅಲ್ಪಾತ್ಮರು, ಸ್ವಾರ್ಥಿಗಳು. ಮಹಾತ್ಮರ ಮನಸ್ಸು ಬಹಳ ದೊಡ್ಡದು. ನಿಸ್ವಾರ್ಥಿಗಳಾಗಿದ್ದರು. ದೇವರಂದ್ರೆ ಬೇರೆಯಲ್ಲ, ಮಹಾತ್ಮರಂದ್ರೆ ಬೇರೆಯಲ್ಲ. ನಿರಾಕಾರ ರೂಪಿಯಾದಂಥ ಭಗವಂತ ಮಹಾತ್ಮರ ರೂಪದಿಂದ ಈ ಜಗತ್ತಿನಲ್ಲಿ ಸಂಚಾರ ಮಾಡ್ತಾ ಇರ್ತಾನೆ. ದೇವರ ಕಂಡಿಲ್ಲ ಅಂತ ಅನ್ನಬಾರದು, ದೇವರು ಇಲ್ಲ ಅಂತೂ ಅನ್ನಬಾರದು. ಯಾವುದು ಇಲ್ಲದಾಗ್ತದಲ್ಲ ಅದು ದೇವರೇ ಅಲ್ಲ. ಯಾವುದು ಸದಾ ಕಾಲದಲ್ಲಿಯೂ ಅಸ್ತಿತ್ವಮಾನ ರೂಪವಾಗಿ ಜಗತ್ತಿನಲ್ಲಿ ವಿದ್ಯಮಾನವಾಗಿರ್ತದನೋ ಅದಕ್ಕೆ ದೇವರು ಅಂತ ಕರೀತಾರೆ. ಇಲ್ಲದಾಗುವಂಥದ್ದು ದೇವರಲ್ಲ. ಅಂತಹ ದೇವರು ನಿರಾಕಾರ ನಿರ್ಗುಣ ಅಂತ ಹೇಳ್ತಾರೆ. ಅಂತಹ ದೇವರೇ ಮಹಾತ್ಮರ ರೂಪದಿಂದ ಸಂಚಾರ ಮಾಡ್ತಾ ಇರ್ತಾನೆ. ಹಾಗಾದ್ರೆ ಮಹಾತ್ಮರು ಅಷ್ಟೇ ಸಂಚಾರ ಮಾಡ್ತಾರೋ ನಮಗೂ ಮಹಾತ್ಮರಾಗಲಿಕ್ಕೆ ಬರ್ತದೋ ಅಂತ ಕೇಳಿದ್ರೆ ನಮಗೂ ಮಹಾತ್ಮರಾಗಲಿಕ್ಕೆ ಅವಕಾಶದ. ಏನೇನು ಮಾಡಬೇಕು ಅಂತ ಕೇಳಿದ್ರೆ ಭಾಳ ಸರಳ ಉತ್ತರ. ಮಹಾತ್ಮರಾಗಲಿಕ್ಕೆ ಭಾಳ ಕಷ್ಟಪಡಬೇಕಾಗಿಲ್ಲ. ಪ್ರಪಂಚ ಮಾಡ್ಲಿಕ್ಕೆ ಭಾಳ ಕಷ್ಟಪಡಬೇಕು. ಯಾಕೆ ಅಂದರೆ ಯಾರಿಗೂ ಹೇಳಲಾರ್ದಂಗೆ ನೀವು ಸಂಪತ್ತು ಗಳಿಸಬೇಕಾಗ್ತೈತಿ. ಅದನ್ನ ಬ್ಯಾಂಕಿನಲ್ಲೋ ಎಲ್ಲೋ ತುಡುಗಲೆ ಮುಚ್ಚಿಡಬೇಕು. ಆದ್ರೆ ಮಹಾತ್ಮರಾದಂಥವ್ರು ಆಗ್ಬೇಕಂದ್ರೆ ಏನು ಅಂಥ ಕಷ್ಟ ಏನಿಲ್ಲ. ಸ್ವಚ್ಛ ಮನಸ್ಸಿಟ್ಟುಕೊಂಡಿದ್ದ ಅಂದ್ರೆ ಅವನೇ ಮಹಾತ್ಮನಾಗ್ತಾನೆ. ನಿಸ್ವಾರ್ಥಿಯಾಗಿದ್ದ ಅಂದ್ರೆ ಮಹಾತ್ಮನಾಗ್ತಾನೆ. ಪ್ರಾಮಾಣಿಕವಾಗಿದ್ದ ಅಂದ್ರೆ ಆ ವ್ಯಕ್ತಿ ಮಹಾತ್ಮನಾಗ್ತಾನೆ. ಸುಳ್ಳು ಹೇಳ್ಬೇಕಂದ್ರೆ ಬಹಳ ಯುಕ್ತಿ ಬೇಕಾಗ್ತೈತಿ. ಸತ್ಯ ಹೇಳಕ್ಕೇನು ಯುಕ್ತಿ ಬೇಕಾಗೋದಿಲ್ಲ. ಈಗ ಸಣ್ಣ ಮಕ್ಕಳೇನು ಶಾಲೆ ಕಲ್ತಿರ್ತಾವೇನು? ಅವು ಶಾಲೆ ಕಲ್ತಿರೋದಿಲ್ಲ, ಆದರೂ ಕೂಡ ಸತ್ಯವನ್ನೇ ಹೇಳ್ತಾವ. ಯಾಕೆ ಅಂದ್ರೆ ಅವುಗಳ ಮನಸ್ಸು ಹೊಲಸಿಲ್ಲ. ನಾವು ಶಾಲೆ ಕಲ್ತಾ ಇದ್ದೇವೆ, ದೊಡ್ಡ ದೊಡ್ಡ ಉದ್ಯೋಗ ಮಾಡ್ತೀವಿ, ಸಮಾಜದೊಳಗೆ ತಿಳಿದವರು ಅಂತ ಅನಿಸ್ಕೊಂಡಿದ್ದೀವಿ, ವಯಸ್ಸಿನಿಂದ ಹಿರಿಯರಾಗಿದ್ದೀವಿ. ಅಂದರೂ ಕೂಡ ನಾವು ಸುಳ್ಳು ಹೇಳುವುದನ್ನು ಬಿಟ್ಟಿಲ್ಲ. ಅದಕ್ಕಾಗಿ ನಮಗೆ ಮಹಾತ್ಮರು ಅಂತ ಅನ್ನಂಗಿಲ್ಲ. ಸುಳ್ಳು ಹೇಳುವುದು ಬಿಡಬೇಕು. ಸತ್ಯಂ ವದ ಧರ್ಮಂ ಚರ. ಭಾಳ ದೊಡ್ಡ ಮಾತುಗಳು ಋಷಿಗಳು ಹೇಳಿದ್ದು.
ಉಪದೇಶ ಏನು ಬಹಳ ದೊಡ್ಡದಿರುವುದಿಲ್ಲ, ಬಹಳ ಸಣ್ಣದ ಇರ್ತೈತಿ, ಪಾಲಿಸಬೇಕು. ಸತ್ಯಂ ವದ, ಸತ್ಯವನ್ನು ಮಾತನಾಡಪ್ಪ ಅಂತ ಹೇಳಿದರು. ಯಾಕೆ ಅಂದ್ರೆ ದೇವರಂದ್ರನ ಸತ್ಯ ಶಿವಂ ಸುಂದರಂ, ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ, ಅದುವೇ ದೇವರು. ಅಂತಹ ದೇವರನ್ನು ತಿಳ್ಕೋಬೇಕಾಗಿತ್ತು ಅಂದ್ರೆ ನೀನು ಸತ್ಯವನ್ನು ಮಾತನಾಡು. ಧರ್ಮಂ ಚರ, ಎಂದಿಗೂ ಕೂಡ ದುರಾಚಾರಿಯಾಗಬೇಡ, ಸದಾಚಾರಿಯಾಗಿರು. ಒಂದು ಪ್ರಾಣಿಗೆ ಹಿಂಸಾ ಎಂದಿಗೂ ಮಾಡ್ಲಾಕ್ಕೆ ಹೋಗಬೇಡ, ಅದು ಧರ್ಮ ಅಲ್ಲ. ದಯವಿಲ್ಲದ ಧರ್ಮ ಅದಾ ಉದಯ. ದಯವೇ ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ, ದಯವೇ ಧರ್ಮದ ಮೂಲವಯ್ಯ. ಇದೇ ಸದಾಚಾರ. ಅಹಿಂಸಾ ಸತ್ಯ ಅಸ್ತೇಯ ಅಂತ ಯೋಗದಲ್ಲಿ ಹೇಳಿದರಲ್ಲ, ಮೊಟ್ಟ ಮೊದಲನೇದೇ ಅಹಿಂಸಾ. ಸತ್ಯ ಅಸ್ತೇಯ ಅಂದರೆ ಇನ್ನೊಬ್ಬರ ವಸ್ತುವನ್ನು ಕಳ್ಳತನ ಮಾಡದೇ ಇರುವಂಥದ್ದು, ಇನ್ನೊಬ್ಬರ ವಸ್ತುವನ್ನು ಆಸೆಯ ಕಣ್ಣಿನಿಂದ ನೋಡದೇ ಇರುವಂಥದ್ದು. ಹೀಗೆ ಮನುಷ್ಯನೇ ನೀನು ಧರ್ಮಂಚರ, ಧರ್ಮವಂತನಾಗಬೇಕು. ನಿನ್ನೆ ಇಲ್ಲಿಯವರೆಗಿನ ಆಯುಷ್ಯ ಹೆಂಗಾದರೂ ಹೋಗಲಿ, ಪಾಪಿಯಾಗಿ ಆದರೂ ನೀ ಕಳೆದಿರಬಹುದು, ಪುಣ್ಯವಂತನಾಗಿ ಆದರೂ ಕಳೆದಿರಬಹುದು. ಆದರೆ ಇನ್ನು ಮುಂದಿನ ಆಯುಷ್ಯ ನಿನ್ನ ಕೈಯೊಳಗದ. ಅದನ್ನು ನೀನು ದಿನದಿಂದ ದಿನಕ್ಕೆ ಸುಧಾರಣೆ ಮಾಡ್ಕೋತ ಹೋಗಬೇಕು. ನಮ್ಮ ಜೀವನವನ್ನು ಯಾರೋ ಬಂದು ತಿದ್ದಂಗೆಲ್ಲ ನಮ್ಮ ಜೀವನವನ್ನು ನಾವೇ ತಿದ್ದುಕೋಬೇಕು. ಆದ್ದರಿಂದಲೇ ಭಗವದ್ಗೀತೆಯಲ್ಲಿ ಹೇಳಿದರು, ಉದ್ಧರೇದ್ ಆತ್ಮನಾತ್ಮಾನಂ ಆತ್ಮಾನಮವಸಾದಯೇತ್, ಆತ್ಮೈವ ಹಿ ಆತ್ಮನಃ ಬಂಧುಃ ಆತ್ಮೈವ ಹಿ ಆತ್ಮನಃ ರಿಪುಃ. ನಮ್ಮ ಮಿತ್ರರು ಯಾರಪ್ಪ ಅಂದ್ರೆ ನಮ್ಮ ಮನಸ್ಸು ನಮ್ಮ ನಿಯಂತ್ರಣದೊಳಗಿತ್ತು ಅಂದ್ರೆ ನಾವೇ ನಮ್ಮ ಮಿತ್ರರು. ನಮ್ಮ ಮನಸ್ಸು ಹೊಯ್ದಾಡ್ತಾ ಇತ್ತು, ಮನಸ್ಸು ಹೊಲಸಾಗಿತ್ತು, ಮನಸ್ಸು ಸದಾಕಾಲ ಕೆಟ್ಟ ವಿಚಾರ ಮಾಡ್ತಾ ಇತ್ತು ಅಂದ್ರೆ, ಇನ್ನೊಬ್ಬರ ಬಗ್ಗೆ ಕೆಟ್ಟದಾದ ಭಾವನೆಗಳು ನಮ್ಮ ಮನಸ್ಸಿನಲ್ಲಿದ್ದು ಅಂದ್ರೆ ನಾವೇ ನಮ್ಮ ಶತ್ರುಗಳು. ಅದಕ್ಕೆ ಮನುಷ್ಯನೇ, ನೀ ಜಗತ್ತಿನಾಗ ಬಂದು ಏನೂ ಮಾಡಬೇಕಾಗಿಲ್ಲ, ನಿನ್ನ ಉದ್ಧಾರ ನೀ ಮಾಡ್ಕೊಂಡು ಹೋದ್ರೆ ಸಾಕು. ಏನು ಜಗತ್ತು ಉದ್ಧಾರ ಮಾಡೋ ಗುತ್ತಿಗೆ ನಮಗೇನು ಕೊಟ್ಟಿಲ್ಲ ದೇವರು. ಅದಕ್ಕೆ ಹಿರಿಯರು ಹೇಳ್ಯಾರ, ನಿನ್ನ ತಾಟ ಸ್ವಚ್ಛ ಇಟ್ಕೊಂಡು ನೀ ಊಟ ಮಾಡಿ ಹೋಗಪ್ಪ, ಮಂದಿ ತಾಟಿನ ಕಡೆ ನೋಡ್ಲಕ್ಕೆ ಹೋಗಬೇಡ. ಅಲ್ಲಿ ನೊಣ ಬಿದ್ದೈತೆ ಅಂತ ಹೇಳೋದ್ರೊಳಗೆ ನಿಂದ್ರೊಳಗೆ ಮತ್ತೇನೋ ಅದಕ್ಕೆ ದೊಡ್ಡದು ಬಿದ್ದಿರ್ತೈತಿ. ಆದ್ದರಿಂದ ಇನ್ನೊಬ್ಬರ ತಪ್ಪುಗಳನ್ನು ತಿದ್ದುವುದಾಗಲಿ, ಇನ್ನೊಬ್ಬರ ಕಡೆ ಬಟ್ಟ ಮಾಡಿ ತೋರಿಸುವುದಾಗಲಿ ಎಂದು ಮಾಡಬೇಡ. ಅದು ನಿನ್ನ ಧರ್ಮ ಅಲ್ಲ. ನಿನ್ನ ಆಯುಷ್ಯ ಏನು ಶಾಶ್ವತ ಇಲ್ಲ, ಯಾವಾಗ ಮುಗಿತೈತಿ ಅಂತ ಗೊತ್ತಿಲ್ಲ, ಯಾವಾಗ ಪೂರ್ಣ ವಿರಾಮ ಹಾಕ್ತಾನಂತ ಗೊತ್ತಿಲ್ಲ ದೇವರು. ಸಾಕಪ್ಪ ನಿಂದಿಂದ ಮುಗಿತ್ತು ಅಂದ್ರೆ ಮುಗಿತ, ಮತ್ತು ಹೊಳ್ಳಿ ಇನ್ನೊಂದು ದಿವಸ ಎಕ್ಸ್ಟ್ರಾ ಕೊಡಂಗಿಲ್ಲ, ಇನ್ನೊಂದು ನಿಮಿಷ ಇನ್ನೊಂದು ಸೆಕೆಂಡ್ ಸಹಿತ ಎಕ್ಸ್ಟ್ರಾ ಸಿಗಂಗಿಲ್ಲ, ಹೆಚ್ಚಿಗೆ ಸಿಗಂಗಿಲ್ಲ. ಇದುವೇ ಜಗತ್ತಿನ ನಿಯಮ. ಇದು ಶ್ರೀಮಂತ ಅದಾನಂದ್ರು ಅವನಿಗೂ ಅಷ್ಟೇ ಆಯುಷ್ಯ, ಬಡವ ಅದಾನಂದ್ರು ಅವನಿಗೆ ಅಷ್ಟೇ ಆಯುಷ್ಯ. ದೊಡ್ಡ ಅಧಿಕಾರದ ಕುರ್ಚಿ ಮೇಲೆ ಕುಂತಾನಂದ್ರು ಅವೇನು ಅಜರಾಮರ ಅಲ್ಲ, ಗುಡಿಸಲಲ್ಲಿ ಅದಾನಂದ್ರು ಕೂಡ ಅವೇನೂ ಸದ್ಯ ಸಾಯಂಗಿಲ್ಲ. ಆದ್ದರಿಂದ ಮನುಷ್ಯನೇ, ನಿನ್ನ ಕೆಲಸ ಬರೇ ಹೊರಗಿನ ಕಾರ್ಬಾರ ಮಾಡೋದು ಅಲ್ಲ, ನಿನ್ನ ಜೀವನವನ್ನು ನೀನು ತಿದ್ದುಕೊಂಡು ಉದ್ಧಾರ ಆಗುವುದು ನಿನ್ನ ಜೀವನದ ಕೆಲಸದ. ಆಯುಷ್ಯ ಅನ್ನೋದೇ ಮನುಷ್ಯನಿಗೆ ಸಿಕ್ಕಂತಹ ಅತಿ ದೊಡ್ಡ ಸಂಪತ್ತು. ಇದೇ ಆಯುಷ್ಯವನ್ನು ಬಳಸಿಯೇ ಅವರೆಲ್ಲ ಮಹಾತ್ಮರಾದದ್ದು. ಇದೇ ಆಯುಷ್ಯವನ್ನು ಬಳಸಿಯೇ ಭಾಳ ದೊಡ್ಡ ದೊಡ್ಡ ಕೆಲಸವನ್ನು ಮಾಡಿದರು ಹಿಂದಿನವರು. ಅದಕ್ಕೆ ನೀನಾದರೂ ಕೂಡ ನಿನ್ನ ಆಯುಷ್ಯವನ್ನು ಸರಿಯಾಗಿ ಬಳಸು. ಮಹಾತ್ಮರ ಚರಿತ್ರೆ ಯಾಕೆ ಕೇಳುವುದು ಅಂದ್ರೆ, ಅವರು ತಮ್ಮ ಆಯುಷ್ಯವನ್ನು ಆ ರೀತಿಯಾಗಿ ಬಳಸಿರ್ತಾರೆ. ನಮ್ಮ ಮನಸ್ಸು ಸ್ವಚ್ಛವಾಗಿರಬೇಕಂದ್ರೆ ನಮ್ಮ ಮನಸ್ಸಾಕ್ಷಿಯಾಗಿ ನಾವು ಬದುಕಬೇಕು, ಭಗವಂತನ ಸಾಕ್ಷಿಯಾಗಿ ಬದುಕಬೇಕು. ಆವಾಗ ಮನಸ್ಸು ಸ್ವಚ್ಛ ಇರ್ತೈತಿ. ಕನಕದಾಸರಿಗೆ ಕೇಳ್ತಾರೆ, ಗುರುಗಳು ಎಲ್ಲ ಅವರು ಶಿಷ್ಯರಿಗೆಲ್ಲ ಒಂದೊಂದು ಬಾಳೆಹಣ್ಣು ಕೊಟ್ಟರು ಅಂಥೇಳೆಲ್ಲ ಕತೆ ಕೇಳಿರಿ.
ಕೊಟ್ಟು ಏನು ಹೇಳಿದರು, ಯಾರೂ ಇರಲಾರ್ದಲ್ಲಿ ಹೋಗಿ ತಿಂದು ಬರ್ರಿ. ಅವರೆಲ್ಲ ಯಾರೂ ಇರಲಾರ್ದಲ್ಲಿ ಹೋಗಿ ತಿಂದು ಬಂದರು. ಇವರು ಬಾಳೆಹಣ್ಣು ಹಂಗೆ ತಂದಿದ್ರು ಕನಕದಾಸರು. ನೀ ಯಾಕೆ ಹಂಗೆ ತಂದೆಪ್ಪ ಅಂತ ಕೇಳಿದರು. ಅವರು ಹೇಳಿದರು ಕನಕದಾಸರು, ಯಾರೂ ಇರಲಾರ್ದ ಜಾಗ ಜಗತ್ತಿನಾಗಿಲ್ಲ. ಮನುಷ್ಯರು ಇರಲಾರ್ದ ಜಾಗ ಇರಬಹುದು, ಪ್ರಾಣಿ ಪಕ್ಷಿಗಳಿರಲಾರ್ದ ಜಾಗ ಇರಬಹುದು, ಗಿಡ ಗಂಟಿಗಳಿರಲಾರ್ದ ಜಾಗ ಇರಬಹುದು, ಆದ್ರೆ ಭಗವಂತ ಇರಲಾರ್ದಂಥ ಜಾಗನ ಜಗತ್ತಿನೊಳಗಿಲ್ಲ ಅಂತ ಕನಕದಾಸ. ಅದಕ್ಕಾಗಿ ನಾ ಬಾಳೆಹಣ್ಣು ಹಂಗೆ ತಂದನಿ. ಹಂಗೆ ನಾವು ಕೂಡ ಕೆಟ್ಟ ಕೆಲಸ, ಪಾಪದ ಕೆಲಸ, ದುಷ್ಟ ಕಾರ್ಯಗಳನ್ನು ಮಾಡುವ ಮುನ್ನ ನಮ್ಮನ್ನು ದಶದಿಕ್ಕುಗಳು ನೋಡ್ತಾ ಇದ್ದಾವೆ. ನಮ್ಮನ್ನು ಹಗಲು ರಾತ್ರಿ ನೋಡ್ತಾ ಇದ್ದಾವೆ. ನಮ್ಮನ್ನು ಸೂರ್ಯ ಚಂದ್ರ ನಕ್ಷತ್ರಾದಿಗಳು ಸ್ಥಾವರ ಜಂಗಮಾತ್ಮಕವಾದಂಥ ಸಮಸ್ತ ವಿಶ್ವ ನೋಡ್ತಾ ಇದೆ ಅಂತ ಭಾವಿಸಬೇಕು. ಅಂತಸ್ಸಾಕ್ಷಿಗೆ ಗೊತ್ತಿರಲಾರ್ದ ಯಾವ ಮನುಷ್ಯನೂ ಏನೂ ಮಾಡಲಿಕ್ಕಾಗುವುದಿಲ್ಲ. ನಾವು ಹೊರಗೆ ಬೇಕಾದಷ್ಟು ಸುಳ್ಳು ಹೇಳ್ಬೋದು, ಹೊರಗೆ ಬೇಕಾದಷ್ಟು ವಕೀಲರಿಗೆ ಹಚ್ಚಿ ಕೇಸ್ ಗೆಲ್ಲಬಹುದು. ಆದ್ರೆ ಒಳಗೊಂದು ಹೇಳ್ತಿರ್ತೈತಿ, ನೀ ಕಳ್ಳತನ ಮಾಡೇದಿ, ನೀ ಕಳ್ಳ ಅಂತ ಒಳಗಿಂದ ಹೇಳ್ತಂದ್ರೆ ಈ ಹೊರಗಿಂದೆಲ್ಲ ಜಜ್ಮೆಂಟ್ ಬಿದ್ದು ಹೋಗ್ತಾವೆ. ಆದ್ದರಿಂದ ಮನುಷ್ಯನೇ ಮನಸ್ಸಾಕ್ಷಿಯಾಗಿ ಬದುಕು, ಭಗವಂತನ ಸಾಕ್ಷಿಯಾಗಿ ಬದುಕು. ನಿಮ್ಮ ಪಾದ ಸಾಕ್ಷಿ ಎನ್ನ ಮನಸಾಕ್ಷಿ ಅಂತ ಶರಣರು ಹೇಳಿದರು. ನಿಮ್ಮ ಪಾದ ಸಾಕ್ಷಿ ಅಂದರೆ ಪರಮಾತ್ಮನಿಗೆ, ಎನ್ನ ಮನಸಾಕ್ಷಿ. ಇವೆರಡೂ ಎಂದೂ ಸುಳ್ಳು ಹೇಳಂಗಿಲ್ಲ. ದೇವರಂದ್ರನ ಸತ್ಯ, ಅವನು ಸುಳ್ಳು ಹೇಳಂಗಿಲ್ಲ. ಮನಸ್ಸಾಕ್ಷಿನೂ ಸುಳ್ಳು ಹೇಳಂಗಿಲ್ಲ. ಇವು ಎರಡನ್ನು ನಂಬಿ ನಾವು ಜೀವನವನ್ನು ಕಳೆದೀವಿ ಅಂದ್ರೆ ನಮ್ಮ ಜೀವನ ಮಹಾತ್ಮರ ಜೀವನವಾಗ್ತದೆ. ಮಹಾತ್ಮರಿಗೆ ಅಸಾಧ್ಯ ಅನ್ನುವಂಥದ್ದೇನೂ ಇರಂಗಿಲ್ಲ. ಅವರಲ್ಲಿ ಅಷ್ಟಮಹಾಸಿದ್ಧಿಗಳು ವಾಸ ಮಾಡಿರ್ತಾವೆ. ಇನ್ನೂ ಅನೇಕ ಮಹಾಸಿದ್ಧಿಗಳಿರ್ತಾವೆ ಅವರಲ್ಲಿ. ನಮಗೆ ನಮ್ಮ ಶರೀರದಾಗ ಏನೈತೆ ಅಂತ ಗೊತ್ತಿಲ್ಲ, ನಮ್ಮ ವಾಣಿ ಒಳಗೆ ಎಷ್ಟು ಶಕ್ತಿ ಅದ ಅಂತ ಗೊತ್ತಿಲ್ಲ, ನಮ್ಮ ಬುದ್ಧಿಯಲ್ಲಿ ಎಷ್ಟು ಸಾಮರ್ಥ್ಯದ ಅಂತ ಗೊತ್ತಿಲ್ಲ. ಅದಕ್ಕೆ ನಮಗೆ ಸಿದ್ಧಿ ಇಲ್ಲ ಅಂತ ನಾವು ತಿಳ್ಕೊಂಡಿರ್ತೀವಿ. ಈಗೇನು ಹಗಲ ರಾತ್ರಿ ನಮ್ಮ ಶರೀರವನ್ನು ರಕ್ಷಣೆ ಮಾಡಿದ್ದು ಉಸಿರ, ಪ್ರಾಣಶಕ್ತಿ ಅದ. ಅದನ್ನು ಸ್ವಲ್ಪ ನಿಯಂತ್ರಣ ಮಾಡಿದ ಅಂದರೆ ಎಷ್ಟೋ ಸಿದ್ಧಿಗಳು ಬರ್ತಾವೆ ಮನುಷ್ಯನಿಗೆ. ಪ್ರಾಣಾಯಾಮ ಅಂತ ಕರೀತಾರೆ. ಉಸಿರ ಅದನ್ನೇ ಸ್ವಲ್ಪ ನಿಯಂತ್ರಣ ಮಾಡಿದ ಅಂದ್ರೆ, ಅದರ ಮೇಲೆ ಹಿಡಿತವನ್ನು ಸಾಧಿಸಿದ ಅಂದ್ರೆ, ಅದರ ಮೇಲೆ ಪ್ರಭುತ್ವವನ್ನು ಸಾಧಿಸಿದ ಅಂದ್ರೆ ಮನುಷ್ಯನಿಗೆ ಸಿದ್ಧಿಗಳು ಬರ್ತಾವು. ಯಾಕೆ ಅಂದ್ರೆ ಉಸಿರಿನ ಅಧೀನದಲ್ಲಿ ಮನಸ್ಸದ. ಪ್ರಾಣವಾಯು ನಿಂತಿತು ಅಂದ್ರೆ ಮನಸ್ಸು ನಿಲ್ತೈತಿ, ಮನಸ್ಸು ನಿಲ್ತು ಅಂದ್ರೆ ದೇವರ ಸಾಕ್ಷಾತ್ಕಾರ ಆಗ್ತದೆ. ಆದ್ದರಿಂದ ಮನುಷ್ಯನೇ ಇವೆಲ್ಲ ಸಾಧನ ಮಾಡ್ಕೋತ ಹೋಗು. ಶರೀರದೊಳಗನ ಐತಿ ಮತ್ತು ಪ್ರಾಣಶಕ್ತಿ, ಆದರೂ ನಾವು ಅದರ ಕಡೆ ಲಕ್ಷ್ಯ ಕೊಟ್ಟಿಲ್ಲ. ಇಂದು ಹೋಗಿ ನಿಲ್ಸಿರಿ ಮತ್ತೆಲ್ಲರೇ ಪೂರ ಮೂಗು ಬಂದ್ ಮಾಡಿಬಿಟ್ರಿ ಅಂದ್ರೆ ಮ್ಯಾಲೆ ಹೋಗೋದಕ್ಕೈತಿ. ಗುರುಗಳ ಮಾರ್ಗದರ್ಶನದಲ್ಲಿ ಅವೆಲ್ಲ ಮಾಡಬೇಕು. ಅಂದರೆ ಇಷ್ಟೆಲ್ಲ ಶಕ್ತಿ ನಮ್ಮಲ್ಲಿ ಇರ್ತಾವೆ. ಕಣ್ಣಿನಲ್ಲಿ ಅಂಥ ಸಾಮರ್ಥ್ಯದ ಅಂದ್ರೆ ಒಂದು ದೀಪವನ್ನಾಗಲಿ, ಒಂದು ದೇವರ ಮೂರ್ತಿಯನ್ನಾಗಲಿ, ಇಷ್ಟಲಿಂಗವನ್ನಾಗಲಿ ತದೇಕ ಚಿತ್ತದಿಂದ ನೋಡ್ತಾ ಕುಳಿತಾ ಅಂದ್ರೆ ಮನುಷ್ಯ ಧ್ಯಾನಸ್ಥನಾಗ್ತಾನೆ. ಅಂಥ ಸಾಮರ್ಥ್ಯ ಅದ. ಜಪದಲ್ಲಿ ಎಷ್ಟು ಸಾಮರ್ಥ್ಯ ಅದ. ವಾಚಿಕ, ಉಪಾಂಶು, ಮಾನಸಿಕ ಅಂತ 3 ಜಪ ಅದಾವ. ಈ 3ರಲ್ಲಿ ಯಾವುದಾದ್ರೂ ಜಪ ಮಾಡು, ನೀನು ಸಿದ್ಧಿಯ ಪುರುಷನಾಗತಿ. ಅದನ್ನು ಬಿಡ್ತೀವಿ ನಾವು, ಯಾರ್ಯಾರ್ದೋ ಮಾತಾಡ್ಕೋತ ಹೋಗ್ತೀವಿ. ಅದಕ್ಕೆ ಮನುಷ್ಯ ಬರೀ ಮನುಷ್ಯನಲ್ಲ, ಇವನು ಮಹಾದೇವನ ಸ್ವರೂಪ ಅದಾನ ತಿಳ್ಕೊಂಡು ಸಾಧನ ಮಾಡ್ಕೋತ ಹೋಗಬೇಕು. ಗುರು ಶಿವಲಿಂಗೇಶ್ವರ ಮಹಾಸ್ವಾಮೀಜಿಯವರ ನೆನಪು ಯಾಕೆ ಮಾಡ್ಕೊಳ್ಳೋದು ಅಂದ್ರೆ, ಅವರೂ ಸಾಧನ ಮಾಡಿ ಸಿದ್ಧರಾದರು. ನಾವು ಅವರೊಳಗಿಂದ ಒಂದು ಅಂಶ ಆದರೂ ಅಳವಡಿಸಿಕೊಂಡು ಪ್ರತಿ ವರ್ಷ ಒಂದೊಂದು ಅವರಲ್ಲಿರುವ ಗುಣಗಳನ್ನು ಅಳವಡಿಸಿಕೊಂಡಿವಿ ಅಂದರೆ ಜೀವನ ಸಾರ್ಥಕವಾಗ್ತದೆ ಅನ್ನೋದಕ್ಕೆ ಈ ಜಾತ್ರಾ ಮಹೋತ್ಸವ.
ಜಾತ್ರಾ ಮಹೋತ್ಸವ ಬರೀ ಹುಗ್ಗಿ ಹೋಳಿಗೆ ಅನ್ನಪ್ರಸಾದ ಇದಕ್ಕಷ್ಟೇ ಸೀಮಿತ ಅಲ್ಲ. ಜಾತ್ರಾ ಮಹೋತ್ಸವ ಎದಕ್ಕಂದ್ರೆ ಅವರಂತೆ ನಾವು ಬದಲಾಗುವುದಕ್ಕಾಗಿ ಇದನ್ನು ಮಾಡೋದು. ಕುಡುಕರನ್ನು ನೋಡಿ ನೋಡಿ ಮಂದಿ ಕುಡುಕರಾಗ್ತಾರೆ. ಇಸ್ಪೇಟ್ ಆಡೋರು ನೋಡಿ ನೋಡಿ ಇಸ್ಪೇಟ್ ಆಡ್ತಾರೆ. ಅದೇ ರೀತಿ ಒಳಗೆ ಕೆಟ್ಟ ಕೆಲಸ ಅಷ್ಟೇ ಕಲಿಯುವುದಲ್ಲ ಮನುಷ್ಯ, ಮಹಾತ್ಮರನ್ನು ನೋಡಿ ಮಹಾತ್ಮರಾಗಲಕ್ಕೂ ಬರ್ತೈತಿ ಅಂತ ಇವೆಲ್ಲ ಮಹಾತ್ಮರ ಸ್ಮರಣೋತ್ಸವ ಕಾರ್ಯಕ್ರಮಗಳು. ಅದಕ್ಕೆ ಶಿಶುನಾಳ ಶರೀಫರ ಚರಿತ್ರೆಯನ್ನು ಪೂಜ್ಯರು ಬಹಳ ಸುಂದರವಾಗಿ ಹೇಳಿದರು. ಅವರು ಹೇಳ್ತಾ ಇರೋದು ಕೇಳಿದರೆ ಈ ಸದ್ಯ ನಡೆದೈತೆ ಏನೋ ಅಂತ ಅನ್ನಿಸ್ಬೇಕು. ಅಷ್ಟು ಚಲೋ ತಮಗೆಲ್ಲ ಕಣ್ಣಿಗೆ ಕಟ್ಟುವ ರೀತಿಯೊಳಗೆ ಹೇಳ್ತಾ ಇದ್ದರು. ಮಹಾತ್ಮರ ಚರಿತ್ರೆನ ಹಾಗ. ಮತ್ತು ನೀವು ಹೋಗಿ ಎಲ್ಲರೇ ದ್ಯಾಮೋನ್ ಗುಡ್ಯಾನ್ ಮುರ್ಕೊಂಡು ಬಂದ್ಗಿಂದಿರಿ, ನಿಮ್ಮ ಕೈಯ ಕಾಲ ಮುರಿತಾರೆ. ಅವರು ಸಿದ್ಧಿ ಪುರುಷರತ್ ಹೇಳಿದೆವು ನಾವು. ಅವರಿಗೆ ಮಹಾತ್ಮರಂತ ಕರೀತಾರೆ. ಅಣಿಮ ಮಹಿಮ ಲಘಿಮ ಗರಿಮ ಪ್ರಾಪ್ತಿ ಪ್ರಾಕಾಮ್ಯ ವಶತ್ವ ಈಶತ್ವಾದಿ ಅಷ್ಟಮಹಾಸಿದ್ಧಿಗಳವರಲ್ಲಿದ್ದು. ಅದಕ್ಕೆ ಅವ್ರು ಏನು ಅಂತಿದ್ರು ಅದಾಗ್ತಿತ್ತು, ಏನು ಮುಟ್ಟುತ್ತಾರೋ ಅದೆಲ್ಲ ಪರುಷವಾಗ್ತಾ ಇತ್ತು. ಹಲವು ಮಾತೇನು ಗುರುರಾಯ ನೀನು ಒಲಿದು ಪಾದವನಿಟ್ಟ ನೆಲವೇ ಸುಕ್ಷೇತ್ರ, ಜಲವೇ ಪಾವನ ತೀರ್ಥ ಸುಲಭ ಶ್ರೀ ಗುರುವೇ ಕೃಪೆಯಾಗು. ಗುರು ಶಿವಲಿಂಗೇಶ್ವರ ಮಹಾಸ್ವಾಮಿಗಳು ಇಲ್ಲಿ ಒಲಿದು ಪಾದವನ್ನಿಟ್ಟರು ಅಂತ ಉಮರಾಣಿ ಸುಕ್ಷೇತ್ರವಾಯಿತು, ಧರ್ಮಕ್ಷೇತ್ರ ಆಯಿತು. ಅವರು ಒಂದು ಮನಸ್ಸಿನಿಂದ ಸಂಕಲ್ಪವನ್ನು ಮಾಡಿದರು, ಈ ಉಮರಾಣಿ ಉದ್ಧಾರ ಆಗಲಿ ಅಂತ ಅವತ್ತು ಸಂಕಲ್ಪ ಮಾಡಿದ್ದರಿಂದ ಇವತ್ತು ನೀವು ಇಲ್ಲಿ ಬಂದು ಕುಂತಾರೆ. ಆಗಿನ ಸಂಕಲ್ಪದು. ಯಜ್ಜಾಗ್ರತೋ ದೂರ ಮುದೈತು ದೈವಂ ದೂರಂಗಮಂ ಜ್ಯೋತಿಷಾಂ ಜ್ಯೋತಿರೇಕಂ ತನ್ಮೇ ಮನಃಶಿವ ಸಂಕಲ್ಪಮಸ್ತು. ಒಬ್ಬ ಯೋಗಿಯ ಸಂಕಲ್ಪ ಅದು ಶಿವ ಸಂಕಲ್ಪ. ಒಬ್ಬ ಸಿದ್ಧ ಪುರುಷ ಮನಸ್ಸಿನಲ್ಲಿ ಒಂದು ಸಂಕಲ್ಪ ಮಾಡಿದ ಅಂದ್ರೆ ಆಚಂದ್ರಾರ್ಕವಾಗಿ ಸೃಷ್ಟಿ ಇರುವವರೆಗೆ ಆ ಸಂಕಲ್ಪ ಕೆಲಸ ಮಾಡ್ತದೆ. ಅಂಥ ಸಾಮರ್ಥ್ಯ ತಪಸ್ಸಿನ ಶಕ್ತಿ ಅವರಲ್ಲಿ ಇರ್ತದೆ. ಹಂಗೆ ಶಿಶುನಾಳ ಶರೀಫರು, ಅಜಾತ ನಾಗಲಿಂಗ ಮಹಾಸ್ವಾಮೀಜಿಯವರು, ಸಿದ್ಧಾರೂಢರು, ಶಿವಾನಂದರು, ಗರಗದ ಮಡಿವಾಳೇಶ್ವರರು, ಬೀಳೂರಿನ ಗುರುಬಸವ ಮಹಾಶಿವಯೋಗಿಗಳು, ಅದೇ ರೀತಿಯಾಗಿ ಅಥಣಿಯ ಮುರುಗೇಂದ್ರ ಶಿವಯೋಗಿಗಳು, ನಮ್ಮ ನಾಡಿನಲ್ಲಿ ನಮ್ಮ ದೇಶದಲ್ಲಿ ಎಲ್ಲಿ ಒಂದು ಹಳ್ಳ ಒಗಿತಿರಲಿಲ್ಲ ಅಲ್ಲಿ ಮಹಾತ್ಮರ ಸ್ಥಾನಗಳು ಸಿಗುತ್ತಾವೆ. ಅಷ್ಟು ಮಹಾತ್ಮರು ನಮ್ಮ ದೇಶದಲ್ಲಿ ಆಗಿ ಹೋದದ್ದು. ದಕ್ಷಿಣ ಆಫ್ರಿಕಾಕ್ಕೆ ಹೋದ್ರೆ ಅಲ್ಲಿ ಹಾವತ್ತಿನ ಮಂದಿ ಚೋಳತ್ತಿನ ಮಂದಿ ಸಿಗ್ತೈತಿ. ಚೀನಾಕ್ಕೆ ಹೋದ್ರಿ ಹುಳ ಹುಪ್ಪಡಿ ಮಳೆ ಹುಳ ಹಿಂಗೆ ತಗೊಂಡು ಚೋಡ ತಿಂದಂಗೆ ತಿಂತಾವೆ ಹುಡುಗರು. ಇಲ್ಲೇ ಚೀನಾಕ್ಕೆ ಹೋದ್ರೆ ಅಂಥ ಎಲ್ಲ ದೇಶಗಳಿರುವಾಗ ಈ ದೇಶದಲ್ಲಿ ಬರೇ ಸಾಧು ಸಂತರು ಋಷಿ ಮುನಿಗಳ ಸ್ಥಾನಗಳು ನಮಗೆ ಸಿಗ್ತಾವಂದ್ರೆ ಎಷ್ಟು ಪುಣ್ಯ ಮಾಡಿದ್ದೀವಿ. ಇದೇ ಉಮರಾಣಿಯಲ್ಲಿ ಜಗನ್ಮಾತೆ ಅವತಾರಿಣಿಯಾದಂಥ ದಾನಮ್ಮ ದೇವಿ ಜನ್ಮಸ್ಥಳ ಇದು. ಇಂಥ ಪುಣ್ಯದ ಭೂಮಿಯಲ್ಲಿ ನೀವೆಲ್ಲ ಹುಟ್ಟೇರಿ ಅಂದ್ರನ ನಿಮ್ಮದೆಲ್ಲ ಭಾಗ್ಯ ಬಹಳದ. ಮತ್ತು ಇಲ್ಲಿ ಹುಟ್ಟಿ ಸುಳ್ಳೋದು ಹೇಳಿರಿ ಮತ್ತೆ ಎಲ್ಲಿರಿ. ಯಾಕೆ ಅಂದರೆ ನೀವು ಯಾವೂರವರು ಅಂತ ಕೇಳಿದರೆ ಉಮರಾಣಿ ಅವರು ಅಂತ ಹೇಳಬೇಕಾಗ್ತದೆ. ಕೋರ್ಟ್ನ್ಯಾಗ ಉಮರಾಣಿ ಕೇಸ್ ಇರಬಾರ್ದು. ಯಾಕಂದ್ರೆ ಯಾವೂರವ್ರಪ್ಪ ಅಂದ್ರೆ ದಾನಮ್ಮನೂರು ಅಂತ ಹೇಳಕ್ಕೆ ಹೋಗಿರಿ ಮತ್ತಲ್ಲಿ. ಆದ್ದರಿಂದ ನಾವು ಯಾವ ಊರೊಳಗಿರ್ತೀವಲ್ಲ ಆ ಊರಿನ ಸಂಸ್ಕೃತಿಯನ್ನು ಕಾಪಾಡೋದು ನಮ್ಮ ಕೆಲಸ. 12ನೇ ಶತಮಾನದಲ್ಲಿ ಕಲ್ಯಾಣಕ್ಕೆ ಹೋದವರೆಲ್ಲರೂ ಶರಣರಾಗ್ತಾ ಇದ್ದರು. ಹಂಗೆ ಇವತ್ತಿನ ಕಾಲದಲ್ಲಿ ಉಮರಾಣಿಗೆ ಬಂದವರೆಲ್ಲರೂ ದಾನಮ್ಮನಂತೆ ದಾಸೋಹಿಯಾಗಬೇಕು ಅಂಥ ಊರು. ಶಿವಲಿಂಗೇಶ್ವರರಂತೆ ಮಹಾಶಿವಯೋಗಿಗಳಾಗಬೇಕು. ಮಕ್ಕಳಿಗೆ ಯಾವ ಸಂಸ್ಕಾರ ಕೊಡೋದು ಅಂದರೆ ಇದನ್ನು ಕೊಡ್ಬೇಕು. LKG UKG ಶಾಲೆಗೆ ಕಳಿಸಿ A ಫಾರ್ ಆ್ಯಪಲ್, B ಫಾರ್ ಬಾಲ್, C ಫಾರ್ ಬೆಕ್ಕಂದ್ರೆ ನೋಡವ್ರಿ. ಮುಂದೆ D ಅಂದ್ರೆ ನಾಯಿ ಅಂದ್ಬಿಡ್ತಾರೆ. ಅದನ್ನು ಕಲಿಸೋದು ನಮ್ಮ ಸಂಸ್ಕೃತಿ ಅಲ್ಲ. ನಮ್ಮ ಸಂಸ್ಕೃತಿ ಯಾವುದು ಅಂದರೆ A ಫಾರ್ ಅರ್ಜುನ ಅಭಿಮನ್ಯು ಅಂತ ಹೇಳ್ಬೇಕು, ಅದು ನಮ್ಮ ಸಂಸ್ಕೃತಿ. B ಫಾರ್ ಭೀಷ್ಮ ಭೀಮ ಅಂತ ಹೇಳ್ಬೇಕು. C ಫಾರ್ ಆಚಾರ್ಯ ಚಾಣಕ್ಯ. ಅಲೆಕ್ಸಾಂಡ್ರನನ್ನು ಬರೀ ತಲೆಯಿಂದ ಓಡಿಸಿದ ಮನುಷ್ಯ.
ಒಂದು ಸಾಮ್ರಾಜ್ಯವನ್ನು ಕೆಡವಿ ಹೊಸ ಸಾಮ್ರಾಜ್ಯ ಕಟ್ಟಿದಂಥ ಧೀಮಂತ ಮನುಷ್ಯ ಆಚಾರ್ಯ ಚಾಣಕ್ಯ. ಅಂಥವ್ರು ಹೊಳ್ಳಿ ಹುಟ್ಟಬೇಕಾಗಿದೆ. ನೀವು ಧಾರಾವಾಹಿ ನೋಡ್ಕೋತ ಕೂತ್ರೆ ಅವರೇನು ಹುಡುಗರು ಆಚಾರ್ಯ ಚಾಣಕ್ಯ ಆಗಂಗಿಲ್ಲ. ಮತ್ತು ನೀವು ಹೋಗಿ ಕುಡಿದು ಹೊಯ್ದಾಡ್ಕೋತ ಮನೆಗೆ ಬಂದ್ರಿ ಅಂದ್ರೆ ಹುಡುಗರು ಆಚಾರ್ಯ ಚಾಣಕ್ಯನೂ ಆಗಂಗಿಲ್ಲ, ಹೆಣ್ಮಕ್ಕಳು ದಾನಮ್ಮನೂ ಆಗಂಗಿಲ್ಲ. ನಿಮ್ಮ ಆಚಾರ ವಿಚಾರ ರೀತಿ ನೀತಿಗಳು ಸರಿಯಾಗಿದ್ದು ಅಂದ್ರೆ ಮಕ್ಕಳು ಚಲೋ ಬೆಳಿತಾವೆ. ಮಾಸ್ತರ ಸರಿಯಾಗಿ ಸಾಲಿ ಕಲಿಸಿಲ್ಲ ಅಂತ ಹೇಳ್ತಾರೆ ಅವರು. ಮಾಸ್ತರ್ನ ಕೈಯಾಗ 6 ತಾಸು ಹುಡುಗರು ಇರ್ತಾವೆ, ನಿಮ್ಮ ಕೈಯಾಗ 18 ತಾಸು ಇರ್ತಾವೆ. ಹೆಚ್ಚೆಲ್ಲಿರ್ತಾವೆ? ನಿಮ್ಮ ಕೈಯಾಗ ಇರ್ತಾವೆ. ಈಗ ಅದಕ್ಕೆ ಇವರು ಅವ್ವ ಅಪ್ಪ ಏನು ಮಾಡ್ಯಾರ, ನಮ್ಮ ಮೇಲೆ ಏನೂ ಬರಬಾರ್ದತ್ತು ಒಂದನಲ್ಲಿ 2 ಲಕ್ಷ ಫೀ ಕೊಟ್ಟು ಸಣ್ಣ ಹುಡುಗರು ಇದ್ದಾಗನ ಹೊರಗೆ ಹಾಸ್ಟೆಲ್ಗೆ ಹಾಕಿಬಿಡ್ತಾರೆ, ದೂರಿನ ಊರಿಗೆ. ಅವು ಹುಡುಗರು ಸಣ್ಣ ಇದ್ದಾಗ ಏನು ನೋಡಿರ್ತಾವೆ ಇರೋರು ಮುಖ, ಹೊಳ್ ಡಿಗ್ರಿ ಆದ ಬಳಿಕ ಈ ಕಡೆ ಬರ್ತಾವೆ. ಆ ಬಳಿಕೊಮ್ಮೆ ನೌಕರಿ ಹತ್ತಿ ಬೇರೆ ಊರ ಬೇರೆ ದೇಶಕ್ಕೆ ಹೋಗಿ ಬಿಡ್ತಾವಲ್ಲ, ಅವ್ವ ಅಪ್ಪ ಅನ್ನೋ ಕಾಳಜಿನ ಹತ್ತರು ಮನಸ್ಸಿನಾಗ ಉಳಂಗಿಲ್ಲ, ಹೊಳ್ ನೀವು ಸತ್ತರು ಬರಂಗಿಲ್ಲ ಅವರು. ಯಾಕೆ ಅಂದ್ರೆ ನೀವು ಸಣ್ಣ ಹುಡುಗರಿದ್ದಾಗ ಶಾಲೆಗಿಂತಲೂ ಮುಖ್ಯ ಸಂಸ್ಕಾರವನ್ನು, ಅವರ ಅಭ್ಯಾಸಕ್ಕಿಂತಲೂ ಮುಖ್ಯ ನಿಮ್ಮ ಕೈ ತುತ್ತು ಉಣಿಸಿದ್ರಿ ಅಂದ್ರೆ ಅದರ ಋಣ ಉಳಿತಿತ್ತು, ಹುಡುಗರು ಬರ್ತಿದ್ದು ಹೊಳ್ಳಿ. ಋಣನ ಉಳ್ಯಂಗಿಲ್ಲ. ಕುರುಕುರೆ ತಿನ್ನಿಸ್ರಿ ಅಂದ್ರೆ ಋಣ ಉಳ್ಯಂಗಿಲ್ಲ. ಕೈಯಿಂದ ಉಂಡೆ ಮಾಡಿ ತಿನ್ನಿಸ್ರಿ, ಹುಡುಗರು ನಿಮ್ಮ ನೆನಪು ಹಿಡಿತಾವೆ. ನೀವೆಲ್ಲರ ಅಂಗಡ್ಯಾಂದ ಕೊಂಡು ತಂದು ತಿನ್ನಿಸ್ರಿ, ಚಾಕ್ಲೇಟ ಅವು ಇವು ಅಂದ್ರೆ ನಿಮ್ಮನ್ನ ಅವ್ವ ಎಂದೂ ಕರೆಯಂಗಿಲ್ಲ ಅವು. ಅದಕ್ಕೆ ನೀವೇನು ಮಾಡಬೇಕು, ನಿಮ್ಮನ್ನು ನಾವು ಬಾಯಿ ತುಂಬ ಅವ್ವಾತ ಹಚ್ಕೋಬೇಕಾಗಿತ್ತು, ನಿಮ್ಮನ್ನು ಅಪ್ಪ ತನ್ನಬೇಕಾಗಿತ್ತು ಅಂದ್ರೆ ಅಂಥ ಸಂಸ್ಕಾರ ಕಲಿಸ್ಬೇಕು. ಕಲಿಸದೇ ಇದ್ರೆ ನಮ್ಮ ನಾಡ ಹಿಂಗೆ ಉಳ್ಯಂಗಿಲ್ಲ. ಎಲ್ಲ ಇಂಗ್ಲೀಷ್ ಮೀಡಿಯಮ್ ಶಾಲೆಗಳು ಬಂದವು. ಆ ಇಂಗ್ಲೀಷ್ ಮೀಡಿಯಮ್ ಶಾಲೆಯ ಜೊತೆಗೆ ಆ ಧರ್ಮನೂ ಬರ್ತೈತಿ, ಕ್ರಿಶ್ಚಾನಿಟಿನೂ ಬರ್ತೈತಿ. ಅವ್ರೇನು ಕಲಿಸ್ತಾರಪ್ಪ, ದೀಪ ಆರಿಸೋದು ಕಲಿಸ್ತಾರೆ ಅವರು. ಹುಟ್ಟಬ್ಬ ಮಾಡಿ ನಮ್ಮಲ್ಲಿ ಎಷ್ಟು ಹುಟ್ಟಬ್ಬ ಇರ್ತಾವೆ ಅಷ್ಟು ದೀಪ ಹಚ್ಚಂಥೇಳಿ ಲಕ್ಷ ದೀಪೋತ್ಸವ ಮಾಡುವ ಸಂಸ್ಕೃತಿ ನಮ್ಮದು. ಜ್ಯೋತಿಯನ್ನು ಬೆಳಗಿಸುವಂಥ ಸಂಸ್ಕೃತಿ ನಮ್ಮದು. ಅಸತೋಮ ಸದ್ಗಮಯ ಅನ್ನುವ ಸಂಸ್ಕೃತಿ ನಮ್ಮದು. ಸರ್ವೇ ಜನಾಃ ಸುಖಿನೋ ಭವಂತು ಅನ್ನುವ ಸಂಸ್ಕೃತಿ ನಮ್ಮದು. ನಾವೊಬ್ಬನ ಉಣ್ಣುವುದಲ್ಲ, ಊರಿಗೆಲ್ಲ ಉಣಿಸಿ ಉಳಿದ್ರೆ ನಾವು ಉಣಬೇಕು ಅನ್ನುವುದು ಭಾರತೀಯ ಸಂಸ್ಕೃತಿ. ಅದಕ್ಕೆ ಇದನ್ನೆಲ್ಲ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗೋದು ನಮ್ಮ ಜವಾಬ್ದಾರಿ ಅದ. ಪ್ರವಚನ ನಡೆಸುವ ಉದ್ದೇಶ ಏನು ಅಂದರೆ ಇದೆಲ್ಲ ತಿಳುವಳಿಕೆ ಬರಲಿ ಅಂಥೇಳಿ. ಮಹಾತ್ಮರು ಭಾಳ ದೊಡ್ಡವರಿದ್ದರು, ನಾವು ಸ್ವಲ್ಪ ಸುಧಾರಣೆ ಆಗಬೇಕು. ಆ ರೀತಿ ಒಳಗೆ ತಾಯಂದಿರು ಇನ್ನೂ ಸಾಕಷ್ಟು ಸುಧಾರಣೆ ಆಗಬೇಕು, ಮತ್ತು ಇವರು ಸುಧಾರಣೆ ಆಗಬೇಕು. ಈ ಊರು ಏನಾಗಬೇಕು ಅಂತ ಕೇಳಿದ್ರೆ, ದಾನಮ್ಮ ದೇವಿ ಹೊಳ್ಳಿ ಊರಿಗೆ ಬಂದು ನೋಡಿದ್ರೆ ಖರೇನ ನಾ ಇಲ್ಲಿ ಹುಟ್ಟೇನಿ ಅಂತ ದಾನಮ್ಮ ದೇವಿಗೆ ಅನಿಸ್ಬೇಕು. ಶಿವಲಿಂಗೇಶ್ವರ ಮಹಾಸ್ವಾಮೀಜಿಯವ್ರಿಗೆ ಅನಿಸ್ಬೇಕು, ನಾ ತಪಸ್ಸು ಮಾಡಿದ ಜಾಗದೊಳಗೆ ಇವತ್ತಿಲ್ಲೆಲ್ಲ ಸತ್ಯವಂತರು ಹುಟ್ಟ್ಯಾರಪ್ಪ ಅಂತ ಅವ್ರಿಗೆ ಅನಿಸ್ಬೇಕು. ಆ ರೀತಿಯಾಗಿ ತಾವೆಲ್ಲ ತಮ್ಮ ಜೀವನವನ್ನು ಉದ್ಧಾರ ಮಾಡ್ಕೊಳ್ತೀರಿ ಅಂಥೇಳಿ ಆಶಿಸ್ತಾ, ಪೂಜ್ಯರು ಅವರು ಬಹಳ ಪ್ರಸಿದ್ಧ, ಅವ್ರದ್ದು ಎಲ್ಲ ಯೂಟ್ಯೂಬ್ದಲ್ಲಿ ಆ ಕಡೆಗೆ ಈ ಕಡೆಗೆ ಬಹಳಷ್ಟು ಪ್ರಚಾರನೂ ಅದ. ಹಿರಿಯರು ಮತ್ತು ತಪಸ್ಸನ್ನು ಮಾಡುವಂಥ ಅನುಷ್ಠಾನ ಮೂರ್ತಿಗಳದಾರ. ತಾಳಿಕೋಟೆಯಿಂದ ಇಲ್ಲಿಗೆ ಬಂದು ಅವರು ಮೊದಲಿಗೆ ಹೇಳಿದರು, ಶಿಕ್ಷಣ ಅಧಿಕಾರಿ ಬಂದಂಗೆ ನೀವು ಬಂದರಿ ಅಂತ. ನಾ ಏನು ಅಂಥವಲ್ರಿ, ನಾನು ಕೂಡ ತಮ್ಮ ಪ್ರವಚನ ಕೇಳಬೇಕು ಅಂಥೇಳಿ ಬಂದಾನೆ ಅಷ್ಟೇ. ತಾವೆಲ್ಲರೂ ಕೂಡ